ನಮಸ್ಕಾರ ರೀ. ನಾವು ಎಲ್ಲರ ವಿಡಿಯೋ ನೋಡಿ ನಾವು ಒಂದು ವಿಡಿಯೋ ಮಾಡ್ಬೇಕಂತೇಳಿ ಮಾಡೇ ಬಿಟ್ಟೇವೆ ನೋಡ್ರಿ. ಥಂಡಿ ಒಳಗೆ ನಾವೆಲ್ಲ ರೆಡಿಯಾಗಿ ಬ್ಯಾಗ್ ಎಲ್ಲ ತೊಗೊಂಡು ಇವಾಗ ಹೋಗಕ್ಕೆ ರೆಡಿಯಾಗಿ ನಿಂತೇವೆ ನೋಡ್ರಿ. ಹೊರಗೆ ನೋಡ್ರೆ ಸಿಕ್ಕಾಪಟ್ಟಿ ಥಂಡಿ ಐತಿ. ಥಂಡಿ ಸಂಬಂಧ ಅಂಜೆ ನಮಗೂ ಮನ್ಯಾಗ ಇರೋಂಗೆ ಆಕತಿ. ಆದ್ರೆ ಏನು ಮಾಡಿದ್ರಿ, ನಾವು ಮಾಡುವಂಥ ಕೆಲಸ ಹಂಗೈತಿ. ಹಂಗಂತೇಳಿ ಮನುಷ್ಯನಾಗ ಹೇಳ್ಕೊಂಡು ನಮ್ಮ ಬೈಕ್ ಚಾವಿ ತೊಗೊಂಡು ಕಾಲು ಹೊರಗೆ ಇಟ್ಟೇ ಬಿಟ್ಟು ನೋಡ್ರಿ. ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಮನೆ ಜಾಗ ಬಿಟ್ಟು ನಡೆದ ಬಿಟ್ಟು ನೋಡ್ರಿ. ನಾವು ಇವಾಗ ಹಂಗೆ ಹೋಗುತ್ತೋ ನಾನು ಸಂಪ್ಗಾಂವ್ ಊರು ಬಂದೇ ಬಿಡ್ತೀರಿ. ಸಂಪ್ಗಾಂವ್ ದಾಟ್ ಕುಡ್ಕನ ನಮ್ದು ಬಂತು ನೋಡ್ರಿ. ಫ್ಯಾಕ್ಟ್ರಿ ಅನ್ನೋಕ್ಕಿಂತ ಅನ್ನ ಕೊಡೋ ದೇವಾಲಯ ಅಂದ್ರೆ ಏನು ತಪ್ಪಿಲ್ರಿ. ಹಂಗೆ ಬರೋದಾಗ ನಮ್ದೊಂದು ಗಾಡಿ ಹೊರಗೆ ಬಂದಿತ್ತು. ನಾವು ಹಂಗೆ ಗೇಟ್ ಕಡೆ ಹೋಗಿ ಒಳಗೆ ಹೋಗಿ ಕೈ ಮುಗಿದ ಎಂಟ್ರಿ ಅದು ನೋಡ್ರಿ. ಇವಾಗ ಹೋಗಿ ಒಳಗೆ ಹೋಗಿ ಪಂಚ್ ಮಾಡಿ ಅಲ್ಲಿಂದ ಮ್ಯಾಲೆ ಹೋಗಿ ನಮ್ಮ ಗಾಡಿ ಎಲ್ಲ ಟಯರ್ ಅಂದ್ರೆ ಎಲ್ಲ ಚೆಕ್ ಮಾಡಿಕೊಂಡು ಗಾಡಿಗೆ ಒಂದು ನಮಸ್ಕಾರ ಹೊಡೆದು ಚಾವಿ ಚಾಲೂ ಮಾಡಿ ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಗೇಟಿಗೆ ಬಂದೇ ಬಿಟ್ರಿ. ಹಂಗೆ ಸೆಕ್ಯೂರಿಟಿ ಅವ್ರು ಬಂದವ್ರನ್ನ ಸೀಲ್ ಹಾಕೇ ಬಿಟ್ರಿ. ಅಲ್ಲಿಂದ ನಾವು ಬಂದು NH4 ಹೈವೇ ಕೂಡೇ ಬಿಟ್ರು ನೋಡ್ರಿ. ಬಾಗೇವಾಡಿ ಹಂಗೆ ಹೋಗ್ಬೇಕಾಯ್ತ್ರಿ. ಎಲ್ಲ ಕಬ್ಬಿನ ಟ್ರಕ್ ಆಗಲಿ ಟ್ರ್ಯಾಕ್ಟ್ರುಗಳಾಗಲಿ ಓವರ್ ಇದ್ದು ರೀ. ಕೆಂಪ್ಕಾರಟ್ಟಿ ಚಡಾವು ಬಂತು. ಹಂಗೆ ಮುಂದೆ ಬರೋದ್ರಾಗ ನಮ್ಗೆ ಫುಲ್ ಲೈಟ್ ಜಗ್ಬಗ್ ಕಾಣಕತ್ತಿತ್ತು. ಅದೇನಂತ ನೋಡಿದ್ರೆ ನಮ್ಮ ಬೆಳಗಾವಿಯ ಸುವರ್ಣಸೌಧ. ಯಾಕಂತಂದ್ರೆ ಅದು ಚಳಿಗಾಲನ ಅಧಿವೇಶನ ಚಾಲೂ ಆಗೈತಿ. ಅದನ್ನ ನೋಡ್ಕೊತಾನೆ ಹಂಗೆ ಬಂದರು. ಸಿಕ್ಕಾಪಟ್ಟಿ ಬ್ಯಾನರ್ಗಳು. ಹಂಗೆ ಬರೋದ್ರಾಗ ಯಡಿಯೂರಪ್ಪ ಮಾರ್ಗ ಕೂಡೇ ಬಿಟ್ರಿ. ನಾವು ಮುಂದೆ ಬರಗೊಡ್ಕ ನಮ್ಮ ಪಾರ್ಕಿಂಗ್ ಲ್ಯಾಂಡ್ ಸಿಕ್ಕೇ ಬಿಡ್ತಿ. ನಾ ಹಾಕೋ ಗಾಡಿ ಒಳಗೆ ಯಾರೋ ಒಬ್ಬ ತರಿಕೊಂಡು ಕುಂತ ಬಿಟ್ಟಿದ್ದ. ಆದರೂ ಗುದ್ದಾಡಿ ನನ್ನ ಗಾಡಿ ಪಾರ್ಕ್ ಮಾಡಿ ನೋಡ್ರಿ. ನೆಕ್ಸ್ಟ್ ವೀಡಿಯೋದಾಗ ಸಿಗ್ರಿ. ಬಾಯ್ ಬಾಯ್.